ಸ್ನೇಹಿತರೆ, ಈ ದೊಡ್ಡ ಮನೆ, ಅದರಲ್ಲೂ ಕೂಡ ಶಿವಣ್ಣನ ಬಗ್ಗೆ ಎಲ್ರಿಗೂ ಕೂಡ ಹೆಮ್ಮೆ ಅನಿಸೋದು, ಖುಷಿ ಅನಿಸೋದು, ಅಥವಾ ಅವ್ರ ಬಗ್ಗೆ ಒಂದು ಪ್ರೌಡ್ ಫೀಲ್ ಆಗೋದು ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಸಾಮಾನ್ಯವಾಗಿ ಕಷ್ಟ ಅಂತೇಳಿ ಬಂದವರ ಕೈ ಹಿಡಿಯೋದ್ರಲ್ಲಿ ದೊಡ್ಡ ಮನೆ ಮುಂಚೂಣಿಯಲ್ಲಿ ನಿಲ್ತದೆ. ಮುಂದಿನಿಂದನೂ ಈ ಹಿಂದಿನಿಂದನೂ ಕೂಡ ಅದೇ ರೀತಿ ನಡೆದುಕೊಂಡು ಬಂದಿದೆ, ಈಗಲೂ ಕೂಡ ಹಾಗೆ. ಅದೇ ರೀತಿ ಈಗೊಂದು ಘಟನೆ ನಡೆದಿದೆ. ಜೀ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ DKD ವೇದಿಕೆಯ ಮೂಲಕ ಒಂದು ವಿಶೇಷವಾದಂಥ ಪ್ರತಿಭೆ ಹೊರಗಡೆ ಬರುತ್ತೆ. ಆ ಪ್ರತಿಭೆಗೆ ಇವತ್ತು ಇದೇ ಶಿವಣ್ಣ ಆಸರೆ ಆಗಿದ್ದಾರೆ ಅನ್ನುವಂಥ ವಿಚಾರ ಬಹುಶಃ ನೀವೆಲ್ಲ ಕಡೆಯೂ ಕೂಡ ಕೇಳಿರ್ತೀರ. ಆದರೆ ಏನು, ಯಾಕೆ, ಬಹುಶಃ ಗೊತ್ತಿರಲಿಕ್ಕಿಲ್ಲ. ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಸಾಮಾನ್ಯವಾಗಿ ಕೆಲವೊಂದು ಶೋಗಳು ಅಥವಾ ರಿಯಾಲಿಟಿ ಶೋಗಳು ಕೇವಲ ಆ ಶೋಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಒಬ್ಬರ ಬದುಕನ್ನು ಬದಲಾಯಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ಕೂಡ ಹೊಂದಿರುವಂಥ ಶೋ ಆಗಿ ಬಿಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂತಹ DKD ಅನ್ನುವಂತಹ ರಿಯಾಲಿಟಿ ಶೋ. DKD ಈಗಾಗಲೇ ಮುಗಿದಿದೆ. ಬಟ್ DKD ಮುಗಿದ್ರೂ ಕೂಡ DKDಯ ಕುರಿತಾದಂಥ ಚರ್ಚೆಗಳು ಮಾತ್ರ ಮುಗಿದಿಲ್ಲ. ಜೊತೆಗೆ ಅದರಲ್ಲಿ ನಡೆದಂಥ ಕೆಲವೊಂದಷ್ಟು ಸನ್ನಿವೇಶಗಳು ಈಗಲೂ ಕೂಡ ಕೆಲವೊಂದಷ್ಟು ಜನರ ಮನವನ್ನು ಕಲಕ್ತಾ ಇದೆ. ಹಾಗೆಯೇ DKD ವೇದಿಕೆ ಈಗ ಕೇವಲ ನೃತ್ಯಕ್ಕೆ ಮಾತ್ರವಲ್ಲದೆ ಮಾನವೀಯ ಅಪೂರ್ವ ಕ್ಷಣಗಳಿಗೂ ಕೂಡ ಸಾಕ್ಷಿ ಆಗಿದೆ ಅನ್ನುವಂಥದ್ದು ವಿಶೇಷ. ಕಾರ್ಯಕ್ರಮದ ಅತ್ಯಂತ ಜನಪ್ರಿಯ ಸ್ಪರ್ಧಿ 7.5 ವರ್ಷದ ಪುಟಾಣಿ ಪ್ರೀತಮ್ ಮತ್ತು ಆತನ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ಹೊರೋದಾಗಿ ಯಾವಾಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರು ವೇದಿಕೆಯಲ್ಲಿ ಘೋಷಣೆಯನ್ನು ಮಾಡಿದ್ರು, ಆಗ ಈ ಅಣ್ಣವರ ಕುಟುಂಬದ ದಾನಗುಣ ಮತ್ತೊಮ್ಮೆ ಸಾಬೀತಾಯಿತು. ಆ ಮೂಲಕ ಪ್ರೀತಮ್ ಕುಟುಂಬಕ್ಕೆ ಒಂದು ನೆರವಿನ ಹಸ್ತ ಬಂತು. ಹಾಗೆಯೇ ಜೀ ಕನ್ನಡಕ್ಕೂ ಕೂಡ ಒಂದು ಸಾರ್ಥಕ ಕ್ಷಣ ಇದಾಗಿತ್ತು. ಯಾಕೆ? ಈ ಗದಗ ಮೂಲದ ಪ್ರೀತಮ್ ಅತ್ಯಂತ ಬಡ ಕುಟುಂಬದಿಂದ ಬಂದವನು. ತಂದೆ ತಾಯಿಗೆ 3 ಜನ ಮಕ್ಕಳು, ಅದರಲ್ಲಿ ಪ್ರೀತಮ್ ಒಬ್ಬ. ಮನೆಯಲ್ಲಿ ಬಡತನ ಇದ್ದರೂ ಕೂಡ ಆತನ ಪ್ರತಿಭೆಗೆ ಅದು ಅಡ್ಡಿ ಆಗಲೇ ಇಲ್ಲ. ತನ್ನ ಅದ್ಭುತ ನೃತ್ಯ ಮತ್ತು ಮುಗ್ಧ ಮಾತುಗಳ ಮೂಲಕ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಂತಹ ಈ ಹುಡುಗ ಈಗ ಕರ್ನಾಟಕದ ಮತ್ತೊಂದು ಮುತ್ತುವಿನ ಹೃದಯವನ್ನು ಕೂಡ ಗೆದ್ದಿದ್ದಾನೆ. ಅದೇ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಹೃದಯವನ್ನು. ಹೌದು, ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಒಂದು ಕುಟುಂಬಕ್ಕೆ ಅತ್ಯಂತ ಆಪ್ತನಾಗಿರುವಂಥ ಈತ ಕಳೆದ ಕೆಲವು ದಿನಗಳ ಹಿಂದೆ DKD ಪಯಣದಲ್ಲಿ ಶಿವಣ್ಣನ ಕುಟುಂಬ ಪ್ರೀತಮನ್ನು ತನ್ನ ಸ್ವಂತ ಕುಡಿಯಂತೆ ಕಂಡು ಸಂಭ್ರಮಿಸಿದೆ. ಗ್ರ್ಯಾಂಡ್ ಫಿನಾಲೆಯ ಸಂದರ್ಭದಲ್ಲಿ ಪ್ರೀತಮ್ ಮತ್ತು ಶಿವಣ್ಣನ ಬಾಂಡಿಂಗ್ ಕುರಿತಾದಂಥ ವಿಶೇಷವಾದಂಥ ವಿಡಿಯೋವೊಂದನ್ನು ಪ್ರಸಾರ ಮಾಡಲಾಯಿತು. ಗೀತಕ್ಕನ ಕಣ್ಣಾಲಿಗಳು ತೇವ ಆಗಿದ್ವು. ವೇದಿಕೆಯ ಮೇಲಿದ್ದಂಥ ಶಿವಣ್ಣ ಕೂಡ ಭಾವುಕರಾಗಿ ಕಣ್ಣೀರನ್ನು ಹಾಕಿದರು. ಪ್ರೀತಮ್ನನ್ನು ಇನ್ನು ಮುಂದೆ ಮಿಸ್ ಮಾಡಿಕೊಳ್ಬೇಕಲ್ಲ ಅನ್ನುವಂಥ ನೋವು ಆ ಕ್ಷಣದಲ್ಲಿ ಅವರನ್ನು ಕಾಡಿತು. ಅದನ್ನು ವ್ಯಕ್ತಪಡಿಸಿದ್ರು ಕೂಡ. ಇನ್ನು ಬಳಿಕ ವೇದಿಕೆ ಮೇಲೆ ಮಾತನಾಡಿದಂಥ ಶಿವರಾಜ್ಕುಮಾರ್ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಣೆ ಮಾಡಿದರು. ಇದು ಅಚ್ಚರಿಯಾಗಿತ್ತು. ನನಗೆ ಎಲ್ಲಿವರೆಗೆ ಶಕ್ತಿ ಇರ್ತದೆಯೋ ಅಲ್ಲಿವರೆಗೆ ಪ್ರೀತಮ್ ಮತ್ತು ಆತನ ಸಹೋದರರು ಮತ್ತು ಆ ಇಡೀ ಕುಟುಂಬವನ್ನು ನಾನು ನೋಡಿಕೊಳ್ಳುತ್ತೇನೆ ಅನ್ನುವಂಥ ಘೋಷಣೆಯನ್ನು ಮಾಡಿದ್ರು. ನಾನು ಮತ್ತು ಗೀತಾ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅನ್ನುವಂಥ ವಿಚಾರವನ್ನು ಘೋಷಣೆ ಮಾಡಿದರು. ಯಾವಾಗ ಇಂಥದ್ದೊಂದು ಘೋಷಣೆ ಬಂತು, ಸಹಜವಾಗಿ ಇಡೀ ಕರುನಾಡಿಗೆ ಖುಷಿಯಾಯಿತು. ಪ್ರೀತಮ್ ಸೇರಿದಂತೆ 3 ಮಕ್ಕಳ ಶಿಕ್ಷಣ, ಆರೋಗ್ಯ ಜೊತೆಗೆ ಜೀವನದ ಸಂಪೂರ್ಣ ಜವಾಬ್ದಾರಿ ಈಗ ದೊಡ್ಡ ಮನೆ ವಹಿಸಿಕೊಂಡಿದೆ ಅನ್ನೋದು ಈ ಮೂಲಕ ಸಾಬೀತಾಯಿತು, ಬಹಿರಂಗವಾಯಿತು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯ ಮೂಲಕ ಗದಗದ ಪುಟಾಣಿ ಪ್ರತಿಭೆ ಪ್ರೀತಮ್ನ ಬಗ್ಗೆ ಮಾತನಾಡ್ತಾ ಆತನಲ್ಲಿ ನಮ್ಮ ತಂದೆ, ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಬಿಂಬವನ್ನು ಕಂಡಿರೋದಾಗಿಯೂ ಕೂಡ ಶಿವಣ್ಣ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಈ ಸೀಸನ್ನಲ್ಲಿ ಪ್ರೀತಮ್ ನನಗೆ ಅತ್ಯಂತ ವಿಶೇಷವಾದಂಥ ಹುಡುಗ. ನನಗೆ ಇವನು ದೇವರ ರೂಪದಲ್ಲಿ ಸಿಕ್ಕಿದ್ದಾನೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದು ನನ್ನ ಪುಣ್ಯ ಅಂತಲೂ ಕೂಡ ಶಿವಣ್ಣ ಹಾಡಿ ಹೋಗಲಿದ್ರು. ಪ್ರೀತಮ್ ವೇದಿಕೆ ಮೇಲೆ ಬಂದಾಗಲೆಲ್ಲ ಅಲ್ಲಿ ಒಂದು ರೀತಿಯಾದಂಥ ಸಕಾರಾತ್ಮಕ ಶಕ್ತಿ ಇರ್ತದೆ. ಆತನಲ್ಲಿ ಏನೋ ಒಂದು ಅದ್ಭುತವಾದಂಥ ಸೆಳೆತ ಇದೆ. ಅದು ಕೇವಲ ನನಗೆ ಮಾತ್ರವಲ್ಲ, ಶೋನ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಆಪ್ತವಾಗಿದೆ ಅಂಥೇಳಿ ಪ್ರೀತಮನ್ನ ವ್ಯಕ್ತಿತ್ವವನ್ನು ಶಿವಣ್ಣ ಕೊಂಡಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಶಿವಣ್ಣ ಹಂಚಿಕೊಂಡಂತಹ ಒಂದು ಮಾತು ಇಡೀ ವೇದಿಕೆಯನ್ನು ಸ್ತಬ್ಧಗೊಳಿಸಿತು. ಮೊನ್ನೆ ಒಂದು ಕ್ಷಣ ಪ್ರೀತಮ್ನ ಅಭಿನಯ ನೋಡಿದಾಗ ಆತನ ಮೈಮೇಲೆ ಅಪ್ಪಾಜಿ 2 ನಿಮಿಷ ಬಂದು ಹೋದಂತೆ ನನಗೆ ಭಾಸವಾಯಿತು ಅಂತೇಳಿ ಹೇಳ್ತಾರೆ. ಅಪ್ಪಾಜಿಯ ಮುಗ್ಧತೆ ಮತ್ತು ಶಕ್ತಿಯನ್ನು ಈ ಪುಟಾಣಿ ಬಾಲಕ ಒಂದು ರೀತಿಯಲ್ಲಿ ಒಲಿಸಿಕೊಂಡಿದ್ದಾನೆ ಅನ್ನುವಂಥದ್ದು ಇಲ್ಲಿ ಶಿವಣ್ಣನವರ ಮಾತು. ಲವ್ ಯು ಪ್ರೀತಮ್ ಅಂತಲೂ ಕೂಡ ಹೇಳ್ತಾ ಆತನನ್ನು ಅಪ್ಪಿ ಮುದ್ದಾಡಿದರು. ಶಿವಣ್ಣ ದಂಪತಿಯ ಈ ಔದಾರ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಕೇವಲ ಮಾತಿನಷ್ಟೇ ಅಲ್ಲದೆ ನಡೆಯಲು ಕೂಡ ಅವರು ಅಣ್ಣವರ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ ಅನ್ನೋದನ್ನು ಅಭಿಮಾನಿಗಳು ಬಣ್ಣಿಸ್ತಾರೆ. ಒಬ್ಬ ಬಡ ಪ್ರತಿಭೆಗೆ ಆಸರೆ ಆಗೋದ್ರ ಮೂಲಕ ಶಿವರಾಜ್ಕುಮಾರ್ ಅವರು ಕನ್ನಡಿಗರ ಪಾಲಿನ ರಿಯಲ್ ಹೀರೋ ಅಂತೇಳಿ ಕರೆಸ್ಕೊಂಡಿದ್ದಾರೆ ಅಂತಲೂ ಕೂಡ ಹಾಡಿ ಹೋಗಲಿದ್ದಾರೆ. ಜೊತೆಗೆ ಪ್ರೀತಮಂತ ಹುಡುಗರಿಗೆ ಇಂಥದ್ದೊಂದು ಅವಕಾಶಗಳು ಅಥವಾ ಅವಕಾಶ ಸಿಗುವಂತಹ ಸಾಥುಗಳು ಸಿಕ್ತು ಅಂತ ಹೇಳಿದ್ರೆ ಅವರ ಬದುಕೆ ಬದಲಾಗ್ತದೆ, ಬದುಕು ಬಂಗಾರ ಆಗ್ತದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗೆ ನೋಡಿದ್ರೆ ಪ್ರೀತಿ ವಿಶೇಷವಾದಂಥ ಪ್ರತಿಭೆ ಅನ್ನೋದನ್ನು DKDಯ ಪ್ರತಿಯೊಬ್ಬರು ಕೂಡ ಒಪ್ಪಿಕೊಳ್ತಾರೆ.
ಆತನ ಬಳಿ ಒಳ್ಳೆ ಟ್ಯಾಲೆಂಟ್ ಇದೆ, ಆದರೆ ಏನು ಮಾಡ್ತೀರಾ, ಹಣಕಾಸಿನ ತೊಂದರೆ ಇದೆ, ಬಡತನದ ಕುಟುಂಬ. ಹಾಗಾಗಿಯೇ ಈ ಗದಗದ ಕುಟುಂಬಕ್ಕೆ ನೆರವಾಗುವಂತಹ ಭರವಸೆಯನ್ನು ಕೊಟ್ಟಿರುವಂಥದ್ದು ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ಬಟ್ ಈ ನೆರವು ಯಾವ ರೀತಿ ಅವರ ಕುಟುಂಬವನ್ನು ಬೇರೆ ಒಂದು ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ತದೆ. ಇವರು ಕೆಲವು ಸಲ ಏನಾಗುತ್ತೆ ಗೊತ್ತಾ ಈ ಹೆಲ್ಪೆಲ್ಲ ಮಾಡೋದೆಲ್ಲ ಸರಿ, ಬಟ್ ಕೊನೆಗೆ ಅವ್ರಿಗೆ ನೆನಪಿರಲ್ಲ. ಆ ರೀತಿ ಏನಾದರೂ ಆಗಿಬಿಟ್ರೆ ಅದು ಬೇರೆ ರೀತಿ ಆಗಿಬಿಡುತ್ತೆ. ಈಗ ಇಲ್ಲಿ ಪ್ರೀತಮ್ಗೆ ಶಿವಣ್ಣನ ಹೆಲ್ಪ್ ಮಾಡ್ತೀನಿ ಅಂದಿರೋದು ಒಂದು ರೀತಿಯಲ್ಲಿ ದೇವರ ಸ್ವರೂಪದಲ್ಲಿ ಅವ್ರಿಗೆ ಬಂದು ಹೆಲ್ಪನ್ನು ಮಾಡ್ತಾಯಿದ್ದಾರೆ. ಅದನ್ನು ಉಳಿಸ್ಕೊಂಡು ಅದನ್ನು ಯಾವತ್ತೂ ಕೂಡ ಮರೆಯದೆ ಆ ಗೌರವವನ್ನು ಹಾಗೆ ಕಾಪಾಡಿಕೊಂಡು ಹೋಗುವಂಥದ್ದು ಪ್ರೀತಮ್ ಜವಾಬ್ದಾರಿ ಆಗ್ತದೆ. ಅದೇ ರೀತಿ ಪ್ರೀತಮ್ ಬೆಳೀಲಿ, ಶಿವಣ್ಣನವರ ನಂಬಿಕೆ ಯಾವತ್ತೂ ಕೂಡ ಹುಸಿ ಆಗದೇ ಇರಲಿ, ಪ್ರೀತಮ್ ದೊಡ್ಡ ಸಾಧನೆಯನ್ನು ಮಾಡಿ ಬದುಕನ್ನು ಬಂಗಾರಗೊಳಿಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಹಾರೈಕೆ, ನಮ್ಮ ಆಶಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಶಿವಣ್ಣನವರ ಬಗ್ಗೆ, ದೊಡ್ಡ ಮನೆ ಬಗ್ಗೆ ನಿಮಗೆಷ್ಟು ಹೆಮ್ಮೆ ಇದೆ? ಈ ಸ್ಟೋರಿಯನ್ನು ಕೇಳಿದ ಬಳಿಕ ನಿಮಗೆ ಇನ್ನೆಷ್ಟು ಗೌರವ ಹೆಚ್ಚಾಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಪ್ರೀತಮ್ ಬಗ್ಗೆಯೂ ಕೂಡ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.